ಫ್ಯಾಮಿಲಿ ಕಳಿಸ್ತಾರಲ್ಲ, ಅದರಿಂದ ಒಂದೊಳ್ಳೆ ಮೆಸೇಜ್ ಇದೆ. ಎಲ್ಲ ಕನ್ನಡ ಮೂವಿ ನೋಡಿ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಹೀರೋ ಸೂಪರ್ ಆ್ಯಕ್ಟಿಂಗ್ ಬ್ರೋ. ಹಾಡುಗಳೆಲ್ಲ ಇಷ್ಟ ಆಯ್ತಾ? ಹಾಡುಗಳೆಲ್ಲ ಇಷ್ಟ ಆಯಿತು. ನೆಕ್ಸ್ಟ್ ಲೆವೆಲ್ ಹೀರೋ. ನೆಕ್ಸ್ಟ್ ಹೌದು ಎಂಟರ್ಟೈನ್ಮೆಂಟು, ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಫ್ಯಾಮಿಲಿ ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಬಿಗಿನಿಂಗಿಂದ ಎಂಡ್ವರೆಗೂ ಸೂಪರ್ ಇದೆ ಮೂವಿ. ಪೈಸಾ ವಸೂಲ್ ಮೂವಿ. ಎಸ್, ಪೈಸಾ ವಸೂಲ್. ಹೀರೋ ಹೀರೋಯಿನ್, ಅಪ್ಪ ಅಮ್ಮ ಎಲ್ಲರದ್ದು ಚೆನ್ನಾಗಿದೆ ಕ್ಯಾರೆಕ್ಟ್ರು. ವಿಲನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರದ್ದು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಡಿಫ್ರೆಂಟ್ ಆಗಿತ್ತು, ಸ್ವಲ್ಪ ಟ್ವಿಸ್ಟ್ ಇದೆ. ಎಲ್ಲರೂ ಫ್ಯಾಮಿಲಿ ನೋಡೋಂಥ ಮೂವಿ. 10/10 ಪಕ್ಕ ಸೂಪರ್ ಇದೆ ಸರ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತಾ ನಿಮಗೆ? ಆ್ಯಕ್ಟಿಂಗ್, ಹೀರೋಯಿನ್ ಎಲ್ಲ ಆ್ಯಕ್ಟಿಂಗ್ ಇದೆ. ಸ್ಟೋರಿ ಒಳ್ಳೆ ಚೆನ್ನಾಗಿದೆ. ಯೂತ್ ನೋಡಬೇಕಾಗಿರೋಂಥ ಮೂವಿ. ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ? ಈಗ ಅಪ್ಪ ಅಮ್ಮನ್ನ ಮನೆಯಲ್ಲಿ ಸುಳ್ಳು ಹೇಳಿ ಈಗಿನ ಯೂತ್ ಎಲ್ಲಿ ಔಟಿಂಗ್ಗೆ ಅಂತ ಹೋಗ್ತಾರಲ್ಲ, ಹಾಗಾಗಿ ಏನೇನು ಅಪ್ಪ ಅಮ್ಮನಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಅಪ್ಡೇಟ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತೋರಿಸ್ಕೊಡ್ಬೇಕು. ಹೀರೋ ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಒಳ್ಳೆ ಫೈಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಸೇಜ್ ಇದೆ ಇವಾಗಿನ ಯೂತ್ಗೆ. ಯಾವ ಥರ ಅಂತ ಹೇಳಿದ್ರೆ, ಹೀರೋದ ಫೈಟಿಂಗ್ ಎಲ್ಲ ಸೂಪರ್ ಮಾಡಿದ್ದಾರೆ, ಹೀರೋಯಿನ್ ಸಂಗೀತ ಭಟ್ ಕೂಡ ಸೂಪರ್ ಮಾಡಿದ್ದಾರೆ. ಬಟ್ ಅದೇ ಕಾಲೇಜ್ ಸ್ಟೂಡೆಂಟ್ಸಿಗೆ ಆ್ಯಕ್ಚುಲಿ ಒಳ್ಳೆ ಮೆಸೇಜ್ ಇದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಬಂದು ಕುತ್ಕೊಂಡು ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ವಿಘ್ನೇಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರೆ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ನಾನು ಸೀರಿಯಸ್ಲಿ ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ. ಇನ್ನು ಎವ್ರಿಥಿಂಗ್, ಫೈಟಿಂಗ್ ಚೆನ್ನಾಗಿ ಮಾಡಿದ್ದೀರಾ, ಆ್ಯಂಡ್ ರೊಮ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರಾ, ಅಮ್ಮನ ಜೊತೆ ಸೀನ್ ಚೆನ್ನಾಗಿ ಮಾಡಿದ್ದೀರಾ. ಹೊಸಬ ಮಾಡಿರೋಂಥ ಸಿನಿಮಾ ದಯವಿಟ್ಟು ಎನ್ಕರೇಜ್ ಮಾಡಿ. ಕತೆ ಚೆನ್ನಾಗಿದೆ, ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಎನ್ಕರೇಜ್ ಮಾಡಿ ಹೊಸೊಬ್ರನ್ನ ಅಂತ ನಾನು ಕೇಳ್ಕೊತೀನಿ. ಈಗ ಏನಾಗಿದೆ, ಹೊಸೊಬ್ರು ಅಂದ ತಕ್ಷಣ ಯಾರು ಥಿಯೇಟ್ರಿಗೆ ಬರ್ತಿಲ್ಲ, ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದಯವಿಟ್ಟು ಎನ್ಕರೇಜ್ ಮಾಡಿ ಅಂತ ಒಳ್ಳೆ ಸಿನಿಮಾನ ಅಂತ ನಾನು ಕೇಳ್ಕೊತೀನಿ. ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಇದೆ, ಚಿಕ್ಕವರಿಂದ ದೊಡ್ಡವರು ಅಂತ ಸಿನಿಮಾ. ಫೈಟಿಂಗ್ ಇದೆ, ರೊಮ್ಯಾನ್ಸ್ ಇದೆ, ತಂದೆ ತಾಯಿಗಳಿಗೊಂದು ಕೂಡ ಮಕ್ಳಿಗೊಂದು ಮೆಸೇಜ್ ಕೊಡೋಂಥದ್ದೇ. ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ವಿಘ್ನೇಶ್ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಸರ್ ಹೇಳಿ ಸರ್, ನಿಮ್ಗೆ ನಾನೇನು ಹೇಳೋದು, ಜನಗಳು ಹೇಳಬೇಕು. ನಮ್ಮದೇನಿದ್ರು January 18th ಮಾತ್ರ ನಾವು ಹೇಳುವಂಥದ್ದು. ಮಿಕ್ಕಿರೋ ಜನಗಳು ಏನು ಹೇಳ್ತಾರೆ ಅದ್ರ ಮೇಲೆ ಇರುವಂಥದ್ದು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಶೂಟಿಂಗ್ ಬ್ಯುಸಿಯಲ್ಲಿದ್ದರು, ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್. ಡೈರೆಕ್ಷನ್ ಅಷ್ಟೇ, ಪ್ರಶಾಂತ್ ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಡೈರೆಕ್ಷನ್ ನೋಡಿ, ಯಾವ್ದಾದ್ರು ಸ್ಟಾರ್ಸ್ಗಳು ಯಾರು ಫೋನ್ ಮಾಡಿ ಅಪ್ರಿಷಿಯೇಷನ್ ಇಲ್ಲ, ಅಪ್ರಿಷಿಯೇಷನ್ ಎಲ್ಲ ಕಡೆಯಿಂದ ಬರ್ತಾ ಇದೆ. ಸ್ಟಾರ್ಸ್ಗಳೆಲ್ಲ ಬ್ಯುಸಿ ಇರ್ತಾರಲ್ಲ ಶೂಟಿಂಗ್ ಅದು ಇದು ಅಂತ. ಮೋರ್ ದೆನ್ ಜನಗಳು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ತೆಲುಗು ತಮಿಳು ಸಿನಿಮಾನೇ ನೋಡ್ತಾ ಇದ್ದಾರೆ ಜಾಸ್ತಿಯಾಗಿ. ಸ್ವಲ್ಪ ಕನ್ನಡ ಸಿನಿಮಾನು ನೋಡಿ. ಏನಕ್ಕೆ ಹೇಳಿದ್ರೆ, ಇಲ್ಲಿ ನಾವು ಕನ್ನಡದ ಆರ್ಟಿಸ್ಟ್ ಆಗಿ ಕನ್ನಡದವರೇ ನಂಗೆ ಸಪೋರ್ಟ್ ಮಾಡ್ತಿದ್ರೆ, ಮುಂದೆ ಒಂದಿನ ನಾವು ಎಲ್ಲರೂ ಕೂತು ತೆಲುಗು ತಮಿಳು ಸಿನಿಮಾನೇ ನೋಡಬೇಕಾಗುತ್ತೆ. ಏನಕ್ಕೆ ಹೇಳಿದ್ರೆ, ಇವಾಗ ನಮ್ಮ ಕ್ರಾಂತ ಸಿನಿಮಾ ರಿಲೀಸ್ ಆಗಿದೆ, ಜಾಸ್ತಿ ಸೆಂಟರಲ್ಲಿ ನಮಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಅದು ಸಮಸ್ಯೆಗಳಾಗ್ತಾ ಇದೆ. ಸೊ ಹೀಗೆ ಆಗ್ತಾ ಹೋದರೆ ಮುಂದೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಆದರೂ ತೆಗಿಬೇಕಲ್ವ. ಅದಕ್ಕೋಸ್ಕರ ಆದರೂ ಕನ್ನಡ ಜನ ದಯವಿಟ್ಟು ಒಳ್ಳೆಯ ಸಿನಿಮಾ, ಹೊಸೊಬ್ರು ಅಂತ ತುಂಬ ಜನರಿಗೆ ಇರ್ಬೋದು, ಬಟ್ ಯಾರು ಬಂದು ಸಿನಿಮಾ ನೋಡಿದ್ರೆ ಅವ್ರು ಯಾರಿಗೂ ಹೊಸೊಬ್ರು ಅಂತ ಎಲ್ಲೂ ಅನಿಸಿಲ್ಲ, ಸ್ಟೋರಿ ಎಲ್ಲೂ ಬೋರ್ ಅಂತ ಅನಿಸಿಲ್ಲ. ಎಲ್ಲ ಕಡೆ ತುಂಬ ಚೆನ್ನಾಗಿ ರಿಪೋರ್ಟ್ ಹೋಗ್ತಾ ಇದೆ. ಸೊ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟು, ಎಲ್ಲಾಗತ್ತಲ್ಲೇ ಥಿಯೇಟ್ರಲ್ಲಿ ಸ್ವಲ್ಪ ಶೋಸ್ನ ಕೊಡೋಕ್ಕೆ ಟ್ರೈ ಮಾಡಿ. ಹೊಸೊಬ್ಬರಿಗೆ ತುಂಬಾ ಅನುಕೂಲ ಆಗುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡಿದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ದಯವಿಟ್ಟು ನಿಮಗೆ ಇಷ್ಟ ಆದರೆ ನಿಮ್ಮ ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಅಲ್ಲಿ ಶೇರ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೇಳಿ. ಅಲ್ಲಿಂದ ಇನ್ನೊಂದು 4 ಜನ ಬಂದು ನಮ್ಮ ಸಿನಿಮಾ ನೋಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೂ ಒಳ್ಳೆ ಸಿನಿಮಾ ಮಾಡೋದಕ್ಕೆ ನಮಗೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನೇನಿದ್ರು ನೀವುಗಳೇ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಾವೇ ಬೆಳಿಬೇಕಿನ್ನ ಹೀರೋಗಳೆಲ್ಲ ಮುಂದೆ ಹೊಸ ಹೀರೋಗಳೆಲ್ಲ ಎಲ್ಲ ಚೆನ್ನಾಗೈತೆ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕೆಂದು ಎಲ್ಲರೂ ಮಾತಾಡಿ ಒಂಚೂರು. ಸ್ಟೋರಿ ಅದನ್ನು ಚೆನ್ನಾಗೈತೆ, ಎಲ್ಲ ಸ್ಟೋರಿ ಅದನ್ನು ತುಂಬ ಇಷ್ಟ ಆಯಿತು. ಅದೇ ಫ್ಯಾಮಿಲಿ ಬಂದು ಎಲ್ಲರೂ ನೋಡಬೇಕೆಂದು. ಮೆಸೇಜ್ ಎಲ್ಲ ಚೆನ್ನಾಗಿದೆ, ಬಂದು ನೋಡಿ. ಒಂದ್ಸಲ ಬಂದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಏನೈತೆ ಏನಿಲ್ಲ ಅಂತ. ಬರೋಕ್ಕಿಂತ ಎಲ್ಲರೂ ಬಂದು ಚೆನ್ನಾಗಿ ನೋಡಬೇಕೆಂದು ಸಿನಿಮಾ ನೋಡ್ಕೊಂಬಂದೆ. ನೋಡ್ತಾನೆ ಒಂಥರ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಆ ಥರನೇ ಸಿನಿಮಾ ಇದೆ. ಅಂದರೆ ಪ್ರತಿ ಹಂತಗಳು ಬೋರಿಂಗ್ ಹೊಡೆಯಲ್ಲ ಸಿನಿಮಾ. ತುಂಬಾ ಒಂದು ಸಸ್ಪೆನ್ಸ್ ಆಗಿ ಮಾಡಿದ್ದಾರೆ ಸಿನಿಮಾ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಫ್ಯಾಮಿಲಿ ವಾರಂಟೆಡ್ ಸಿನಿಮಾ ಇದೆ. ನಿಜವಾಗ್ಲೂ ಫ್ಯಾಮಿಲಿ ಆಗಿರ್ಬೋದು, ಲವರ್ಸು. ಈ ಸಿನಿಮಾದ ಒಂದು ಮಾಹಿತಿ ಏನಂದರೆ ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಅಂದರೆ ಸಿನಿಮಾ ಟೀಮು
ತಂದೆ ತಾಯಿಗೆ ಏನೇ ವಿಷಯ ಇದ್ರೂ ತಂದೆ ತಾಯಿಗೆ ಶೇರ್ ಮಾಡಿಬಿಟ್ಟೆ ಹೋಗಿ. ಏನೇ ಮಾಡಿದ್ರು, ಇವಾಗ ನಾವು ಲವ್ ಮಾಡ್ತಾಯಿದ್ವಿ ಏನೇ ಮಾಡಿದ್ರು ತಂದೆ ತಾಯಿಗೆ ಶೇರ್ ಮಾಡಿ ಹೋಗಿ ಅಂತ ಅದೊಂದು ಮಾಹಿತಿನ ನೀಟಾಗಿ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ. ಮನೇಲಿ ಹೇಳಲ್ಲ, ಮನೇಲಿ ಹೇಳ್ದೇ ಹೊರಗಡೆ ಹೋಗ್ಬಿಟ್ಟು ಈ ಥರ ಒಂದು ಏನೇನೋ ಸಮಸ್ಯೆಗಳು ಬರುತ್ತೆ. ಆ ಥರ ಆಗಬಾರ್ದು. ನಮ್ಮ ಮಕ್ಕಳು ಒಳ್ಳೇದಾಗಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ತಂದೆ ತಾಯಿ ನಿಜವಾಗ್ಲೂ ಒಬ್ಬ ಮಕ್ಕಳು ಏನೇ ಕಷ್ಟಪಟ್ಟು ಏನೇ ಮಾಡ್ತಾರೆ ಅಂದ್ರೂ ತಂದೆ ತಾಯಿ ಏನೇ ಕಷ್ಟಪಟ್ಟು ಏನೇ ಮಾಡ್ತಾರೆ ಅದು ಮಕ್ಕಳಿಗೋಸ್ಕರನೇ. ದಯವಿಟ್ಟು ಅವ್ರಿಗೆ ಹೇಳ್ದೇನೆ ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬಿಡಿ ಅಂತ ಈ ಸಿನಿಮಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಸಿನಿಮಾದ ಮೂಲಕ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆಲ್ ದ ಬೆಸ್ಟ್ ಈ ಟೀಮ್ಗೆ, ಒಳ್ಳೆಯದಾಗಿದೆ. ಕುತ್ಕೊಂಡು ನೋಡಿ ಕನ್ನಡ ಫಿಲಿಮ್ ಇದನ್ನು ಪ್ರೋತ್ಸಾಹ ಮಾಡಿ ಸರ್. ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇ ಥರ ಬೇಜಾರಾಗಲ್ಲ. ಕನ್ನಡ ಸಿನಿಮಾನ ಬೆಳೆಸಿ ಆದಷ್ಟು ತುಂಬ ಚೆನ್ನಾಗಿದೆ ಸರ್. ಹೀರೋ ಹೆಂಗೆ ಮಾಡಿದ್ದಾರೆ ಸರ್? ಸರ್ ಅವ್ರದ್ದು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಸರ್. ನಾವು ತುಂಬ ಫಿಲಮ್ ನೋಡಿದ್ದೀನಿ, ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇ ಬೇಜಾರಾಗೋ ಥರ ಸೀನ್ ಇಲ್ಲ ಸರ್. ತುಂಬ ಹಿಟ್ಟಾಗಿದೆ ಸರ್. ಆದರೆ ಕನ್ನಡ ಸಿನಿಮಾ ಜಾಸ್ತಿ ಜನ ನೋಡಬೇಕು ಅನ್ನೋದು ನನ್ನೊಂದು ಆಸೆ ಸರ್. ಹಾಡುಗಳೆಲ್ಲ ಇಷ್ಟ ಆಯ್ತು ಸರ್ ಹಾಡು ತುಂಬ ಚೆನ್ನಾಗಿದೆ, ಮತ್ತು ಅವರು ಪಾತ್ರ ತುಂಬ ಒಳ್ಳೆ ಗೌರವವಾಗಿ ಮಾಡಿದ್ದಾರೆ ಸರ್. ತುಂಬ ಇಷ್ಟಪಟ್ಟಿದ್ದೀನಿ. ವೆಲ್ಕಮ್ ಸರ್.